ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಏರಿಯಾದಲ್ಲಿ ಬೀಡು ಬಿಟ್ಟ ಅಗ್ನಿಶಾಮಕ ದಳ, SDRF ಸಿಬ್ಬಂದಿ ಬೋಟ್ಗಳ ಸಹಿತ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಆಂಬ್ಯುಲೆನ್ಸ್ಗಳು ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಸಾಯಿ ಲೇಔಟ್ ನಿವಾಸಿಗಳಿಗೆ ಪಾಲಿಕೆಯಿಂದಲೇ ಉಪಹಾರ ಸರಬರಾಜಾಗಿದೆ. ಅವರಿಗೆ ತಿಂಡಿ ಪೂರೈಕೆ ಮಾಡಿದ್ದು ಪಾಲಿಕೆ. ಕ್ರೇನ್ನಲ್ಲಿ ಏರಿಯಾಗೆ ತೆರಳಿ ಉಪಹಾರವನ್ನು ನೀಡಲಾಗ್ತಾ ಇದೆ. ಸಾಯಿ ಲೇಔಟ್ ಒಂದು ರೀತಿ ಎಲ್ಲಿ ನೋಡಿದ್ರು ಕೂಡ ನೀರೇ ಕಾಣಿಸ್ತಾ ಇದೆ. ಮನೆಯಿಂದ ಆಚೆ ಹೆಜ್ಜೆ ಇಡಲಿಕ್ಕೂ ಸಾಧ್ಯವಿಲ್ಲ. ಮನೆಯಿಂದ ಒಂದು ಹೆಜ್ಜೆ ಆಚೆ ಇಟ್ಟರೆ ಕೆರೆಯಲ್ಲೇ ಕಾಲಿಡಬೇಕು. ಕೆರೆಯ ಪ್ರಾಂಗಣದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮನೆಗೆ ಹೋಗೋದು ಕಷ್ಟ, ಮನೆಯಿಂದ ಆಚೆ ಬರೋದು ಕಷ್ಟ. ವೆಹಿಕಲ್ಗಳನ್ನು ಕೂಡ ಇಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಮೊಳಕಾಲುದ್ದಕ್ಕೂ ಕೂಡ ನೀರು ನಿಂತ್ಕೊಂಡಿದೆ. ಗ್ರೌಂಡ್ ಫ್ಲೋರ್ಗಳು ಆಲ್ಮೋಸ್ಟ್ ಎಲ್ಲ ಗ್ರೌಂಡ್ ಫ್ಲೋರ್ ಮನೆಗಳು ಜಲಾವೃತವಾಗಿದ್ದಾವೆ. ಮನೆಯಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ನೀರ್ಪಾಲಾಗಿದೆ. ದವಸ ಧಾನ್ಯ, ಆಹಾರ ಪದಾರ್ಥಗಳು, ಮನೆಯಲ್ಲಿದ್ದಂಥ ಸೋಫಾ, ಕುರ್ಚಿ, ಮಂಚ, ಫ್ರಿಡ್ಜು, ಟಿವಿನೋ, ಹೀಗೆ ಎಲ್ಲವೂ ಕೂಡ ನೀರ್ಪಾಲಾಗ್ತಾ ಇದೆ. ಇನ್ನು ಮನೆಯಲ್ಲಿ ಕೆಲವಷ್ಟು ಜನ ಗ್ರೌಂಡ್ ಫ್ಲೋರ್ಗಳಲ್ಲಿ ನಿದ್ದೆ ಮಾಡಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ, ಕೂತ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಅಡುಗೆ ಮಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ. ಹೀಗಾಗಿಯೇ ಮಹಾನಗರ ಪಾಲಿಕೆ ಇದೀಗ ಕ್ರೇನ್ಗಳ ಮೂಲಕ ತೆರಳಿ ಉಪಹಾರವನ್ನು ಪೂರೈಕೆ ಮಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಜಲದಿಗ್ಬಂಧನದಲ್ಲಿ ಈ ಸಾಯಿ ಲೇಔಟ್ನ ಜನ ಸಿಲುಕಿದ್ದಾರೆ. ಸಿಬ್ಬಂದಿಗಳು ಜನರಿಗೆ ಊಟ ಜಲಾವೃತಗೊಂಡಿರುವಂತಹ ದೃಶ್ಯಾವಳಿಗಳನ್ನು ನೋಡಬಹುದು. ಇವತ್ತು ಮತ್ತು ನಾಳೆ ಬೆಂಗಳೂರು ಸಂಪೂರ್ಣ ಮುಳುಗಡೆ ಆಗಿರುವಂತದ್ದು. ವರುಣನಿಂದ ಆದಂತ ಅನಾಹುತಗಳನ್ನು ನಾವು ಇವಾಗ ನೋಡಬಹುದು. ನಾವು ಸಾಯಿ ಲೇಔಟ್ ನಲ್ಲಿ ಇದ್ದೀವಿ. ಇದು ಬೆಂಗಳೂರಿನ ಈಸ್ಟ್ ಭಾಗದಲ್ಲಿ ಬರುತ್ತೆ. ಮಾನ್ಯತಾ ಟೆಕ್ ಪಾರ್ಕ್ ಸಮೀಪದಲ್ಲಿರುವಂತಹ ಸಾಯಿ ಲೇಔಟ್ ನ ನೋಡಬಹುದು. ಇಲ್ಲಿ ನಾವೀಗ ಏನು JCB ಮುಖಾಂತರ ನಾವು ಲೇಔಟ್ ಒಳಗಡೆ ಪ್ರವೇಶವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಸಿಬ್ಬಂದಿಗಳು ಹಾಗೇನೆ ಮನೆಯ ಮುಂಭಾಗದಲ್ಲಿ ಜನರು ನಿಂತಿರುವಂತದ್ದು. ಜನರು ನೋಡಿ ಯಾವ ರೀತಿ ಮುಳುಗಡೆ ಆಗಿದೆ, ಫ್ಲಡ್ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ವಿಜುವಲ್ ಅಲ್ಲಿ ನಮ್ಮ ಕ್ಯಾಮ್ರಾಮನ್ ನದಾಫ್ ಅವರು ಕೂಡ ತೋರಿಸ್ತಾರೆ. ಮುಖ್ಯವಾಗಿ ಇಲ್ಲಿ ಸಾಕಷ್ಟು ಅಂದ್ರೆ ಪ್ರವಾಹ ಆಗಿರುವಂಥದ್ದು. ಇದು 2ನೇ ಬಾರಿ ಆಗ್ತಾ ಇರುವಂತಹ ಪ್ರವಾಹ ಆಗಿದೆ. ಕಾರಣ ಈ ಒಂದು ಮಾನ್ಯತಾ ಟೆಕ್ ಪಾರ್ಕ್, ಮಾನ್ಯತಾ ಇನ್ಫೋ ಹಾಗೇನೆ MBS IT ಪಾರ್ಕ್ಗಳು ಇರುವಂತದ್ದು. ಹಾಗಾಗಿ ಈ ಒಂದು ಜಾಗದಲ್ಲಿ ಸಾಕಷ್ಟು ITBT ಹಬ್ ಇದ್ರು ಕೂಡ ಆ ಒಂದು ಹಬ್ ಇರುವಂತ ಸಂದರ್ಭದಲ್ಲಿ ರಾಜಕಾಲುವೆ ಹೋಗ್ತಿತ್ತು. ರಾಜಕಾಲುವೆ ಒತ್ತುವರಿ ಆಗಿದೆ ಅನ್ನುವಂತಹ ದೂರು ಇಲ್ಲಿನ ನಿವಾಸಿಗರಿದ್ದು. ಹಾಗಾಗಿ ರಾಜಕಾಲುವೆಗೆ ಸರಿಯಾಗಿ ನೀರು ಫ್ಲೋಯಿಂಗ್ ಆಗ್ಲಿಕ್ಕೆ ಜಾಗ ಇಲ್ಲದ ಕಾರಣ ಸಂಪೂರ್ಣವಾಗಿ ಸಾಯಿ ಲೇಔಟ್ ಜಲಾವೃತಗೊಂಡಿರುವಂತದ್ದು. ಒಂದು ರೀತಿಯಲ್ಲಿ ಜಲ ದಿಗ್ಬಂಧನ ಅಂತಾನೆ ಈ ಒಂದು ಪ್ರದೇಶ ಕಾಣಲ್ಪಡ್ತಾ ಇದೆ. ಒಂದು ಸೊಂಟದ ಭಾಗದವರೆಗೆ ನೀರು ನಿನ್ನೆ ಮಳೆಯಿಂದ ಇತ್ತು. ಇವತ್ತು ಸ್ವಲ್ಪ ತುರ್ತು ಏನು ಕಾರ್ಯನಿರ್ವಹಣಾ ಸಿಬ್ಬಂದಿಗಳು ಏನಿರ್ತಾರೆ ಹಾಗೇನೆ ಆ ಒಂದು ಕಾರ್ಯಾಚರಣೆಗಳಿಂದ ನೀರನ್ನ ತೆಗೆಯುವಂತ ಪರಿಸ್ಥಿತಿಗಳು ಆಗ್ತಾ ಇದೆ. ಆದ್ರೂ ಕೂಡ ಇಲ್ಲಿ ಯಾರಿಗೂ ಕೂಡ ವಾಸ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಕೂಡ ನೀರಿಗೆ ಆಹುತಿ ಆಗಿರುವಂತದ್ದು. ಇಲ್ಲೂ ಕೂಡ ಸಂಪೂರ್ಣ ಜಲಾವೃತಗೊಂಡಿರುವಂತದ್ದು. ಸಂಪೂರ್ಣವಾಗಿ ಈ ದೇವಸ್ಥಾನ ಮುಳುಗಿರುವಂತಹ ದೃಶ್ಯವನ್ನು ನೋಡ್ಬೋದು. ಇಲ್ಲಿ ಓಡಾಡ್ಲಿಕ್ಕೆ ಈಗ JCB ಮುಖಾಂತರ ಓಡಾಡ್ಬೇಕು. ಮನೆ ಒಳಗಡೆ ಸಿಕ್ಕೊಂಡಂತವ್ರು ಕೂಡ ಒಂದ್ ರೀತಿಯಲ್ಲಿ ದಿನಕ್ಕೆ ಊಟಕ್ಕೆ ನೀರು ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಕೂಡ ಈ ಸಿಬ್ಬಂದಿಗಳಿಂದ ಈ ಒಂದು ನೀರು ಹಾಗೇನೆ ತಿಂಡಿಗಳನ್ನು ನೀಡುವಂತಹ ಪ್ರಕ್ರಿಯೆ ಕೂಡ ಆಗ್ತಾ ಇರುವಂತದ್ದು ಇಲ್ಲಿ ನಾವು ನೋಡ್ಬೋದು. ದೃಶ್ಯಾವಳಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಸಿಬ್ಬಂದಿಗಳು ಜನರಿಗೆ ಊಟ, ತಿಂಡಿ, ಆಹಾರದ ವ್ಯವಸ್ಥೆಯನ್ನ ನೀಡುವಂತಹ ಕಾರ್ಯವನ್ನು ಕೂಡ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿನ ವಾಸಿಗರದ್ದು. 200ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಸಂಪೂರ್ಣ ಲೇಔಟ್ ಏನಿದೆ ಅದೆಲ್ಲವೂ ಕೂಡ
ಜಲಾವೃತಗೊಂಡಿರುವಂತಹ ದೃಶ್ಯಾವಳಿಗಳನ್ನು ನೋಡಬಹುದು. ಇವತ್ತು ಮತ್ತೆ ನಾಳೆ ಮತ್ತೆ 2 ದಿನಗಳ ಕಾಲ ಮತ್ತಷ್ಟು ಮಳೆ ಆಗುವಂತಹ ಆತಂಕ ಇದೆ. ಹಾಗಾಗಿ ಜನರಲ್ಲಿ ದಿನನಿತ್ಯದ ವಸ್ತುಗಳು, ದಿನಬಳಕೆಯ ವಸ್ತುಗಳು ಏನಿದೆ, ಮನೆಯಲ್ಲಿದ್ದಂತಹ ಸಾಮಗ್ರಿಗಳೆಲ್ಲವೂ ಕೂಡ ಏನು ನೀರಿಗೆ ಆಹುತಿ ಆಗಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಓಡಾಟ ಮಾಡಬೇಕಾದ್ರೆ JCB ಇಂದ ಹೋಗ್ಬೇಕಾಗುತ್ತೆ. ಹಾಗಾಗಿ ಈ ಹಿಂದೆ ನಿನ್ನೆನೂ ಕೂಡ BBMPಯ ಆಡಳಿತ ವರ್ಗ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಡಳಿತ ವರ್ಗ ಕೂಡ ಇಲ್ಲಿ ಬಂದಿತ್ತು, ವಿಸಿಟ್ ಮಾಡಿತ್ತು. ನಾವು ದೃಶ್ಯಗಳು ನೋಡ್ಬೋದು, ಕಾರನ್ನ ಹೇಗೆ ಮುಳುಗಡೆ ಆಗಿರೋದನ್ನ ನೋಡ್ತಿದೀವಿ. ಮನೆಯ ಪಕ್ಕದಲ್ಲಿ ನಿಂತಿದ್ದಂತ ಕಾರು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತ ದೃಶ್ಯ ನೋಡಬಹುದು. ಮನೆಗಳೆಲ್ಲವೂ ಕೂಡ ಜಲಾವೃತ ಆಗಿರೋದು ನೋಡಬಹುದು. ಪ್ರತಿಯೊಬ್ಬರು ಈ ಮನೆಯನ್ನ ಬಿಟ್ಟಿದ್ದಾರೆ, ಮನೆಯನ್ನ ಖಾಲಿ ಮಾಡಿದ್ದಾರೆ. ಇಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ಮನೆಯಲ್ಲಿ ಇರುವಂತ ನೀರನ್ನ ತೆಗೆಯುವಂತ ಕೆಲಸಕ್ಕೆ ಹರಸಾಹಸವನ್ನ ಪಡುವಂತ ಪರಿಸ್ಥಿತಿ ಇಲ್ಲಿನ ವಾಸಿಗರದ್ದಾಗಿದೆ. ಒಟ್ಟಾರೆ ಏನಂತಂದ್ರೆ ಬೆಂಗಳೂರು ಮಳೆ ಬಂತಂದ್ರೆ ಯಾವ ರೀತಿ ಪರಿಸ್ಥಿತಿ ಕಾಣಬಹುದು ಅನ್ನೋದ್ರ ಬಗ್ಗೆ ಇದೇ ಸಾಕ್ಷಿ ಆಗುತ್ತೆ. ಹಾಗಾಗಿ ಮನೆಗಳಲ್ಲಿ ಈಗ ದಿನನಿತ್ಯಕ್ಕೆ ಜೀವನಕ್ಕೆ ಕೂಡ ಕಷ್ಟ ಆದಂತ ಪರಿಸ್ಥಿತಿಯಲ್ಲಿ JCB ಮುಖಾಂತರ ಸಿಬ್ಬಂದಿಗಳು ತುರ್ತು ಕಾರ್ಯನಿರ್ವಹಣಾ ಘಟಕ ಏನಿದೆ ಅದೆಲ್ಲವೂ ಕೂಡ ಅವರಿಗೆ ವ್ಯವಸ್ಥೆಯನ್ನು ಮಾಡುವಂಥದ್ದು, ಊಟ ತಿಂಡಿ ಆಹಾರವನ್ನ ನೀಡುವಂತದ್ದು ವ್ಯವಸ್ಥೆ ಕೂಡ ಆಗ್ತಾ ಇದೆ. ಅಲ್ಲದೆ ಜೊತೆಗೆ ಮನೆಯಲ್ಲಿರುತ್ತೆ ನೀರನ್ನ ಹೊರತೆಗೆಯುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಒಟ್ಟಾರೆ ಏನಂತಂದ್ರೆ ಸಾಯಿ ಲೇಔಟ್ ಸಂಪೂರ್ಣವಾಗಿ ಜಲ ದಿಗ್ಬಂಧನದಿಂದ ಕೂಡಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ನದಾಬ್ ಜೊತೆ ಗಣೇಶ್ ಹೆಗ್ಡೆ, TV5 ಬೆಂಗಳೂರು.